ಒಂದಿಷ್ಟು ಸಾಕ್ಷ್ಯಗಳು ಪ್ರತ್ಯಕ್ಷವಾದ ನಂತರ ಜ್ಞಾನವ್ಯಾಪಿ ಮಸೀದಿ ಕಾಶಿನಲ್ಲಿ ಹಿಂದೂಪುರ ಅರ್ಜಿದಾರರಿಗೆ ಹೇಳ್ತಿದ್ದಾರೆ, ಶಿವಲಿಂಗದ ಕೊಳ ಇರುವ ಪ್ರದೇಶವನ್ನು ವೈಜ್ಞಾನಿಕ ಸಮೀಕ್ಷೆಗೆ ಒಳಪಡಿಸಬೇಕು. ವೈಜ್ಞಾನಿಕ ಸಮೀಕ್ಷೆ ಒಂದು, ಇಲ್ಲಿ ಕಾರ್ಬನ್ ಡೇಟಿಂಗ್ ಆಗಬೇಕು ಅಂತ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಅದನ್ನು ಬಂದ್ ಮಾಡಿದ್ದಾರೆ. ಇದನ್ನು ರದ್ದು ಮಾಡಬೇಕು ಅಂತ ಪುರಾತತ್ವ ಇಲಾಖೆಗೆ ಆದೇಶ ಕೊಡಿ ಅಂತ ಈಗ ಒಂದು ಮನವಿ ಹೋಗಿದೆ. ಕೋರ್ಟ್ ಏನು ಮಾಡುತ್ತೋ ಗೊತ್ತಿಲ್ಲ. ಈ ಮಧ್ಯೆ ಪೂಜಾ ಸ್ಥಳಗಳ ಕಾಯ್ದೆ ಏನಿದೆ, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆ, ಅದಕ್ಕೊಂದು ಹೊಸ ವ್ಯಾಖ್ಯಾನ ಬಂದಂಗೆ ಇದೆಯಪ್ಪ. ಅದು ಕಾಶಿ ಜ್ಞಾನವ್ಯಾಪಿಗೆಲ್ಲ ಅಪ್ಲೈ ಆಗಲ್ಲ. ಅದು ಕಾರಣ ಅದರಲ್ಲಿರುವಂತಹ ಉಪನಿಯಮಗಳೇನಿವೆ ಅದರಲ್ಲಿ 100 ವರ್ಷಕ್ಕಿಂತ ಹಿಂದಿನದಾದದ್ದೆಲ್ಲ ಪುರಾತತ್ವ ಅನ್ನೋ ತೀರ್ಮಾನಕ್ಕೆ ಬರ್ತಾ ಇದ್ದಾರಂತೆ ಆ್ಯಕ್ಟಲ್ಲಿ. ಅದು ನೋಡ್ಬೇಕಾದ್ರೆ ಹಾಗೇನಾದ್ರು ಆಗಿದ್ರೆ ಸುಮಾರು ಓಪನ್ ಅಪ್ ಆಗ್ಬೋದು, ಹೇಳಕ್ ಬರಲ್ಲ. ಎಸ್. ಪರೀಕ್ಷೆಗೆ ಮುನ್ನ ವಿದ್ಯಾರ್ಥಿಗಳಲ್ಲಿ ಒತ್ತಡ ನಿವಾರಣೆ ಮಾಡಲು ಪ್ರಧಾನಿ ಮೋದಿ ಅವರು ಇವತ್ತು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ದೆಹಲಿಯ ಭಾರತ ಮಂಟಪದಲ್ಲಿ ವಿದ್ಯಾರ್ಥಿಗಳು, ಅವರ ಪೋಷಕರು, ಶಿಕ್ಷಕರ ಜೊತೆಗೆ ಸಂವಾದ ನಡೆಯಿತು. ಈ ವೇಳೆ ಮಕ್ಕಳಿಗೆ 10 ಹಲವು ಟಿಪ್ಸ್ ಕೊಟ್ಟರು. ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೋಷಕರು ಮತ್ತು ಶಿಕ್ಷಕರು ಒತ್ತಡ ಹೇರಬಾರದು ಅಂತ ಸಲಹೆ ಕೊಟ್ಟರು. ಹೆಚ್ಚಾಗಿ ಮೊಬೈಲ್ ಬಳಸಬೇಡಿ, ಸಮಯವನ್ನು ಗೌರವಿಸಿ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಮೋದಿ ಸೂಚಿಸಿದರು. ಹೆಚ್ಚಾಗಿ ಮೊಬೈಲ್ ಬಳಸಬೇಡಿ. ಓಕೆ, ಒತ್ತಡದ ಮೇಲೆ ಸವಾರಿ ಮಾಡ್ದಂಗೆ ಮಾಡ್ಕೊಳ್ಳಿ, ಜೀವನದಲ್ಲಿ ಪೈಪೋಟಿ ಡ್ಯಾಶ್ ಎಲ್ಲ ಹೇಳಿದ್ರು. ತಂದೆ ತಾಯಿಯನ್ನು ಕಡಿಮೆ ಮಾಡಿ ನೋಡಬೇಡಿ, ಒಳ್ಳೆ ವಿದ್ಯಾರ್ಥಿಗಳೊಂದಿಗೆ ಸ್ನೇಹ ಮಾಡಿ, ಅಸೂಯೆ ಬೇಡ ಅಂತೆಲ್ಲ ಹೇಳಿದ್ದಾರೆ. ದೊಡ್ಡವ್ರು ಹೇಳೋ ಥರನೇ ಇದೆ ಎಲ್ಲ ಮಾತುಗಳು. ಹಾಂ, ಓದೋದಷ್ಟೇ ಅಲ್ಲ, ಬರೆಯೋ ಅಭ್ಯಾಸ ಮುಖ್ಯ. ಇದೊಂದನ್ನು ನಾನು ತುಂಬ ಚೆನ್ನಾಗಿ ಒಪ್ಕೋತೀನಿ. ಓದೋ ಅಭ್ಯಾಸಕ್ಕೆ ಇಳಿದಿದ್ದಾರೆ, ಪರ್ಟಿಕ್ಯುಲರ್ಲಿ ಮೊಬೈಲ್ ಬಂದಮೇಲೆ ಎಲ್ಲ ಹಿಂಗೆ ತಳ್ಳೋದು. ಅದರಲ್ಲಿ ಓದೋದು 1 ನಿಮಿಷ, ತಳ್ಳೋದು 4 ನಿಮಿಷ. ನಾನು ಗಮನಿಸ್ತಾ ಇರ್ತೀನಿ ಕೆಲವರು ಮೊಬೈಲ್ಗಳ ಆಟಗಳನ್ನು. ಅದು ಹಿಂಗೆ ತಳ್ಳುತ್ತಾ ಇರೋ ಕೆಲಸನೇ 4 ಮಿನಿಟ್ಸ. ಎಲ್ಲ ಒಂದು ಕಡೆಗೆ ನಿಲ್ಲಿಸಿ ಓದೋದು 1 ನಿಮಿಷ. ಅದಕ್ಕೆ ಹೆಚ್ಚು ಸಮಯ ಬರೀ ತಳ್ಳೋ ಗಿರಾಕಿಗಳೇ ಆಗ್ಬಿಟ್ಟಿದ್ದಾರೆ. ತಳ್ತಾ ಇರ್ತಾರೆ ಹಿಂಗೆ ಕೂತ್ಕೊಂಡು 3 ಹೊತ್ತು. ಸರಿ, ಕೆಲಸ ಮಾಡಿ, ನಿದ್ದೆ ಮಾಡಿದರೆ ಓಕೆ ಸರ್ ಮಾಡೋಣ. ಪೋಷಕರು ನಿಮ್ಮ ಮಕ್ಕಳನ್ನ ಬೇರೆಯವ್ರಿಗೆ ಗಳಿಸ್ಬೇಡಿ. ನನಗೆ ಇದು ಇಷ್ಟ ಆಯಿತು. ಪ್ರೋಗ್ರೆಸ್ ರಿಪೋರ್ಟನ್ನು ನಿಮಗೆ ತಂದೆ ತಾಯಿಗಳದನ್ನು ವಿಸಿಟಿಂಗ್ ಕಾರ್ಡ್ ಥರ ಅನ್ಕೋಬೇಡಿ ನೀವು. ಇನ್ನೊಂದು ಇದಕ್ಕೆ ಶಿಕ್ಷಕರು ವೃತ್ತಿಯನ್ನು ಉದ್ಯೋಗ ಅಂತ ಪರಿಗಣಿಸಬಾರ್ದು ಅಂತಾರೆ. ಕಷ್ಟ ಸರ್. ರಾಜಕಾರಣಿಗಳು ರಾಜಕಾರಣವನ್ನು ವ್ಯಾಪಾರ ವ್ಯವಹಾರ ಎಂದು ಪರಿಗಣಿಸಿಲ್ಲವೇ? ಹೌದು. ಯಾಕೆ ಸಾರ್ವಜನಿಕ ಸಮಾಜ ಸೇವೆ ಅದು ಅಂತ ಪರಿಗಣಿಸಿಲ್ಲ? ಅದೊಂದು ವ್ಯಾಪಾರ. ಕಾಸು ಹಾಕು, ಕಾಸು ತೆಗಿ, ಬೀಜ ಹಾಕು, ಬೆಳೆ ತೆಗಿ, ಅಷ್ಟೇ ತಾನೇ ರಾಜಕಾರಣ. ಅದು ಅಲ್ಲೇ ಇಲ್ದಿದ್ದಾಗ ಇಲ್ಲೇನು ಬಂದು ಬಿಡುತ್ತೆ? ಎಲ್ಲೂ ಬರಲ್ಲ. ಎಸ್. ಬಿಹಾರದಲ್ಲಿ ಜೆಡಿಯು ಬಿಜೆಪಿ ಅಸ್ತಿತ್ವಕ್ಕೆ ಬಂದ ಮರುದಿನವೇ ಬಿಹಾರದಲ್ಲಿ 2 ಪ್ರಮುಖ ಬೆಳವಣಿಗೆಗಳು ನಡೆಯಿತು. ರೈಲ್ವೆ ಉದ್ಯೋಗ ನೀಡಲು ಭೂಮಿ ಲಂಚ ಪಡೆದಂತಹ ಆರೋಪ ಕೇಸ್ನಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಇಡಿ ಮುಂದೆ ವಿಚಾರಣೆಗೆ ಹಾಜರಾದರು. ಲಲ್ಲೂ ಬೆಂಬಲಿಗರು ಇಡಿ ಕಚೇರಿ ಮುಂದೆ ದೊಡ್ಡ ಸಂಖ್ಯೆಯಲ್ಲೇ ಜಮಾವಣೆಗೊಂಡು ಆರ್ಜೆಡಿ ಕಾರ್ಯಕರ್ತರು ಕೂಡ ಜಮಾಯಿಸಿದರು. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಮತ್ತೊಂದು ಕಡೆ ರಾಹುಲ್ ಗಾಂಧಿ ನೇತೃತ್ವದ ನ್ಯಾಯ ಯಾತ್ರೆ ಇವತ್ತು ಬಿಹಾರ ಪ್ರವೇಶ ಮಾಡಿತು. ಜನರೇ ಸಿಎಂ ನಿತೀಶ್ಗೆ ಬುದ್ಧಿ ಕಲಿಸ್ತಾರೆ ಅಂತ ಶರದ್ ಪವಾರ್ ಆಕ್ರೋಶ ಹೊರಹಾಕಿದ್ರು. ಈ ಮಧ್ಯೆ ಬಿಹಾರ ನಂತರ ಬಿಜೆಪಿ ಮುಂದಿನ ಟಾರ್ಗೆಟ್ ಜಾರ್ಖಂಡ್ ಎನ್ನಲಾಗ್ತಾ ಇದೆ. ಕಾಕತಾಳೀಯ ಎಂಬಂತೆ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಮತ್ತೊಮ್ಮೆ ವಿಚಾರಣೆಗೆ ಒಳಪಡಿಸುವ ಅವಕಾಶ. ಹೇಮಂತ್ ಸೊರೇನ್ 9 ಸರಿ ನೋಟಿಸ್ ಕೊಟ್ಟರು, ವಾರಂಟ್ ಇಶ್ಯೂ ಮಾಡೋದು ಏನೋ ಮಾಡಿದ್ರೆ ನಾನು ಹೋಗಲ್ಲ ಅಂದ್ರೆ ಅರ್ಥ ಏನು? ಒಬ್ಬ ಮುಖ್ಯಮಂತ್ರಿಯಾಗಿ ಈ 31ಕ್ಕೆ ಅಲ್ರೈಟ್, ಅದು ನನ್ನ ಮೇಲೆ ದುರುದ್ದೇಶಪೂರಿತವಾಗೇ ಮಾಡಿರೋದು, ರಾಜಕೀಯನೇ ಇರಬೇಕು. ಎಲ್ಲ ಸರಿ, ನಾನು ಒಪ್ಕೋತೀನಿ, ಇರಬಹುದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಲ್ಲ ಅಂತ ಪ್ರೂವ್. ಆದರೆ ಕಾನೂನಿನ ಪ್ರಕ್ರಿಯೆ ನಡೀತಿದ್ದಾಗ ನಾನು ಫಾಲೋನೇ ಮಾಡಲ್ಲ ಅನ್ನಕ್ಕೆ ಬರಲ್ಲ, ಅನ್ಲೆಸ್ ಕೋರ್ಟ್ ಇಂಟರ್ಫಿಯರ್ಸ್. ಎಕ್ಸೆಪ್ಟ್ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿದ್ರೆ ಬೇರೆ ವಿಚಾರ. ಹೀಗದು ಒಬ್ಬ ಮುಖ್ಯಮಂತ್ರಿಯಾಗಿ ನಾಳೆ ನಿಮ್ಮ ರಾಜ್ಯದ ಪೊಲೀಸ್ನವ್ರು ಯಾರೊಬ್ಬ ಆರೋಪಿಗೆ ಈ ಥರ ನೋಟಿಸ್ ಕೊಟ್ಟರೆ ನಾನು ಬರಲ್ಲ, ನಾನು ಬಿಸಿ ಇದ್ದೀನಿ ನಿನ್ಕೊಂಡು ಓಡಾಡಿದ್ರೆ ಅದು ಓಕೆನಾ? ಅವನು ಹೇಳ್ತಾನೆ ಇದು ಹೇಮಂತ್ ಸೊರೇನ್ದು ರಾಜಕೀಯ ಅಂದ್ರೆ ಆಗತ್ತಾ? ಹಂಗಾಗಲ್ಲ. ಅದು ಇಟ್ಸ್ ಎ ವೆರಿ ಸ್ಯಾಡ್ ಸ್ಟೇಟ್. ಅದು ಇನ್ನು ಲಾಲೂದು ಅದು ನಿನ್ನೆ ಇವತ್ತಿಂದ ಅಲ್ಲ, ಬಹಳ ಹಳೇ ಕೇಸು, ಮೊದಲಿಂದಾನೂ ನಡೀತಾ ಇದೆ. ಅಷ್ಟೇ. ಹಂಗನ್ಬಿಟ್ಟು ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಬಂದ್ಬಿಟ್ರು ಅನ್ನೋ ಕಾರಣಕ್ಕೆ ಏನೆಲ್ಲ ಕಮಲ ಅರಳಿ ಅಲ್ಲಿ ನಳನಳ ಅಂತ ನಳಿಸ್ಬಿಡುತ್ತೆ ಅಂತ ಅನ್ಕೋಬೇಕಾಗಿಲ್ಲ. ಜನ ಅದನ್ನು ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ. 9ನೇ ಬಾರಿ ಪಲ್ಟಿ ಹೊಡ್ಕೊಂಬಂದಿರೋಂಥ ಪಾರ್ಟಿನ ಜನ ಹೇಗೆ ಸ್ವೀಕಾರ ಮಾಡ್ತಾರೆ? ಆ ಕೋಪನ ಬಿಜೆಪಿ ಮೇಲೆ ತೋರಿಸ್ತಾರಾ, ಅಥವಾ ಆಯ್ತು ಕೊನೆಗೂ ಈ ಕಡೆಗೆ ಬಂದ ಒಳ್ಳೇದಾಯ್ತು ಅಂತ ಪ್ರೀತಿನೇ ತೋರಿಸ್ತಾರಾ?
ನೋ ಐಡಿಯಾ ಡೆಮಾಕ್ರಸಿನಲ್ಲಿ. ಜನರ ಮೇಲೆ ತೀರ್ಮಾನ. ಯಾರು ನೀವು ನಿಮ್ಮ ಮೂಗುನೇರಕ್ಕೆ ನನಗೆ ಲಾಭ ಅನ್ಕೋಬಹುದು ಅಷ್ಟೇ. ಈ ವರ್ಷದ ರಾಜ್ಯಸಭಾ ಚುನಾವಣೆ ಪ್ರಕಟ ಮಾಡಿದ್ದಾರೆ. 56 ಸ್ಥಾನಗಳಿಗೆ 15 ರಾಜ್ಯಗಳಲ್ಲಿ, ನಮ್ಮಲ್ಲೂ ಒಂದು 4 ಸ್ಥಾನ ಇದೆ. ಫೆಬ್ರವರಿ 8 ನೋಟಿಫಿಕೇಶನು, 27ಕ್ಕೆ ಮತದಾನ. ನಮ್ಮಲ್ಲಿ ಕೇಂದ್ರ ಮಂತ್ರಿ ರಾಜೀವ್ ಚಂದ್ರಶೇಖರ್, ಕಾಂಗ್ರೆಸ್ನಲ್ಲಿ ಹನುಮಂತಯ್ಯ, ನಾಜೀರ್ ಹುಸೇನ್ ಮತ್ತು GC ಚಂದ್ರಶೇಖರ್ ನಿವೃತ್ತರಾಗ್ತಾರೆ. ಹಾಗಾಗಿ 4 ಜನ ಹೊಸಬರು ಬರಬೇಕು. ಈಗಿರುವ ಬಲಾಬಲಗಳ ಪ್ರಕಾರದಲ್ಲಿ ಕಾಂಗ್ರೆಸ್ಗೆ 3, BJP ಮತ್ತು JDS ಜಂಟಿಯಾಗಿ 1 ಗೆಲ್ಲಬಹುದು. ಹಾಗಾಗಿ 4 ಜನ ಅಗ್ರಿ ಮಾಡ್ಕೊಂಡು ಕಾಮನ್ ಆಗಿ ಹಾಕ್ಬಿಡ್ತಾರೋ ಅಥವಾ 5ನೇವ್ರನ್ನೊಬ್ಬರನ್ನ ತಂದು ಎಲೆಕ್ಷನ್ ಕೊಡೋ ಮಜಾ ತೋರಿಸ್ತಾರೋ ಗೊತ್ತಿಲ್ಲ. ಈ ಮಧ್ಯೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯ ಕಣ ರಂಗೇರಿದೆ. BJP JDS ಜಂಟಿ ಅಭ್ಯರ್ಥಿಯಾಗಿ ವಕೀಲರು ಆಗಿರೋ AP ರಂಗನಾಥ್ ಸ್ಪರ್ಧೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪುಟ್ಟಣ್ಣ ಸ್ಪರ್ಧೆ ಮಾಡಿದ್ದಾರೆ. ಅವರು ಆರಂಭದಲ್ಲಿ JDS ಅಲ್ಲಿ ಗೆದ್ದರು, ಆಮೇಲೆ BJPಗೆ ಬಂದರು, BJPಯಿಂದ ಗೆದ್ದರು, ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ. ಕಾಂಗ್ರೆಸ್ಸಲ್ಲಿ ಅಸೆಂಬ್ಲಿ ಚುನಾವಣೆ ಮೊನ್ನೆ ಸೋತ್ಮೇಲೆ ಈಗ ಪರಿಷತ್ ಮೂಲಕ ಟ್ರೈ ಮಾಡ್ತಿದ್ದಾರೆ. ಓಕೆ, ಆಲ್ ರೈಟ್. ಬೀದರ್ನಲ್ಲಿ BJP ಅಸಮಾಧಾನ ಶಮನ ಆಗಿಲ್ಲ. ಭಗವಂತ ಖೂಬಾಗೆ ಟಿಕೆಟ್ ತಪ್ಪಿಸ್ಬೇಕು ಅಥವಾ ಕೊಡಬೇಡಿ ಅಂತ ಮಾಜಿ ಮಂತ್ರಿ ಪ್ರಭು ಚವ್ಹಾಣ್ ಪಕ್ಷದ ರಾಜ್ಯಾಧ್ಯಕ್ಷ ಎಲ್ಲರ ವಿಜಯೇಂದ್ರ ಅವ್ರು ನೋಡಿ ಕಾಲಿಗೆ ಬಿದ್ದುಬಿಟ್ರು. ಅಯ್ಯಯ್ಯೋ, ಸಾಷ್ಟಾಂಗ ಬೇರೆ. ಓಹೋ, ಆಯ್ತಲ್ಲಿಗೆ. ಸರಿ, ಕಾರ್ಯಕರ್ತನ ಜೈಲಿಗೆ ಕಳಿಸೋರು ಬೇಡ, ಒಳ್ಳೆ ಅಭ್ಯರ್ಥಿ ಕೊಡಿ ಅಂತ ಇನ್ಯಾರೋ ಅಬ್ಜೆಕ್ಷನ್. ಅದಕ್ಕೆ ಭಗವಂತ ಖೂಬಾ ವೇದಿಕೆಯಲ್ಲಿ ಅದಕ್ಕೆ ತಿರುಗೇಟಂತೆ. ಹೇಯ್ಯ, ನಿಮ್ಮ ಪಕ್ಷಕ್ಕೆ ಇಷ್ಟು ನಾಚಿಕೆ ಇಲ್ಲ, ಯೋಗ್ಯತೆ ಇಲ್ಲದೆ ಇದ್ದವರು. ಇದು 6 ತಿಂಗಳಿಂದನೋ 1 ವರ್ಷದಿಂದನೋ ನಡ್ಕೊಂಬಂದಿದೆಯಪ್ಪ. ಅದನ್ನು ಸಾಲ್ವ್ ಮಾಡೋಕ್ಕೆ ಒಂದು ಗುಲ್ಗಂಜಿ ಇಷ್ಟು ಟ್ರೈ ಮಾಡಿಲ್ಲ. ಎಲ್ಲ ಉಡಾಪೆ ಹೊಡ್ಕೊಂಡು ತಿರುಗ್ತಾರೆ. ಹೇಳಕ್ಕೆ ಮಾತ್ರ ಶಿಸ್ತಿನ ಪಕ್ಷ ಅಂತೆ. ಈಗ ಫಾರ್ ಎಕ್ಸಾಂಪಲ್ ಯತ್ನಾಳ್ ಗಲಾಟೆ, ಫಾರ್ ಎಕ್ಸಾಂಪಲ್ ಈ ಕೂಬಾ ಗಲಾಟೆ, ಫಾರ್ ಎಕ್ಸಾಂಪಲ್ ಅವಾಗಲೂ ರೇಣುಕಾಚಾರ್ಯ ಮಾತಾಡ್ತಾ ಇದ್ದಿದ್ದು ಸಿಕ್ಕಾಬಟ್ಟೆ. ಯಾವುದಕ್ಕೂ ಇದೇ ಇಲ್ಲ, ಫಿಲ್ಟ್ರೇ ಇಲ್ಲ. ಅವ್ರ ಪಡ್ಗ ಅವ್ರವ್ರು ಇದ್ದಾರೆ, ಒಳ್ಳೆ ಎಲ್ಲ ಬೀದಿ ಬಸ್ಸುಗಳು ಬಿಟ್ಟಂಗೆ ಗೋಳಿಗಳ ಥರ ಓಡಾಡ್ತಿರ್ತಾರೆ. ಮಾತೆತ್ತಿದ್ರೆ ಎಲ್ಲ ಸಂಘಟನೆ ಒಂದು ಅಂತಾರೆ. ಬರೀ ಬೋಗಸ್ರಿ ಇವರು, ಬೋಗಸ್ಸೆ. ಏನು ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವರು ಡ್ರಾಮಾ ಮಾಡ್ತಾರಷ್ಟೇ. ಬೆಂಗಳೂರು ನಗರದ ಸಮಸ್ಯೆ ನಿವಾರಣೆ ನಿಟ್ಟಿನಲ್ಲಿ ಬೆಂಗಳೂರು ಅಭಿವೃದ್ಧಿ ಮಂತ್ರಿಗಳು, ನಗರದ ಶಾಸಕರು, ಸಂಸದರ ಸಭೆ ಕರೆದಿದ್ರು. ಸರ್ಕಾರ ಗಡಿಬಿಡಿಯಲ್ಲಿ BBMP ಟ್ಯಾಕ್ಸ್ ಮತ್ತು ದಂಡ ವಸೂಲಿಗೆ ಮುಂದಾಗಿದೆ. ಇದು ಸರಿಯಲ್ಲ. BBMP ಟ್ಯಾಕ್ಸ್ ಸಂಗ್ರಹ ವೇಳೆ ದಂಡ ವಸೂಲಿ ಮಾಡಿ ನಿರ್ಧಾರವನ್ನ ಮರುಪರಿಶೀಲನೆ ಮಾಡಿ ಅಂತ ಬಹುತೇಕ ಶಾಸಕರು ಒತ್ತಾಯವನ್ನ ಮಾಡಿದ್ರು. ಇದೇ ಸಂದರ್ಭದಲ್ಲಿ RR ನಗರ ಕ್ಷೇತ್ರದ ಹೆಚ್ಚಿನ ಅನುದಾನವನ್ನ ಬೇಡಿಕೆ ಇಟ್ಟಿದ್ದಾರೆ ಮಾಜಿ ಮಂತ್ರಿ ಮುನಿರತ್ನ ಅವರು. ರಾಜರಾಜೇಶ್ವರಿ ನಗರ ಕ್ಷೇತ್ರದ ವ್ಯಾಪ್ತಿ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಅನುದಾನ ಬಿಡುಗಡೆ ಮಾಡಿ ಅಂತ ಉಪಮುಖ್ಯಮಂತ್ರಿಗಳನ್ನ ಕೋರಿದ್ದಾರೆ. ಈಗ ಇರೋದು ಕೊಡ್ರಪ್ಪ ಅಂತ ಕೇಳೋದು ಬಿಟ್ಬಿಟ್ಟವ್ರು ಹೆಚ್ಚಿನ ಬೇರೆ ಕೇಳಿದಾರ. ಇರೋದೇ ದಕ್ಕೋ ಸ್ಟೇಜಲ್ಲಿ ಇಲ್ಲ. ಅಲ್ಲಿರೋ ಕ್ಯಾಟ್ ರಾಜಕೀಯಕ್ಕೆ ಕೊಟ್ಟಿದ್ದೆ. ನಿಮ್ಮನ್ನು ಮೀಟಿಂಗ್ ಕರೆದಿದ್ದಾರಲ್ಲ, ನಿಮ್ಮ ಪುಣ್ಯ. ಜಮಖಂಡಿಯ ಅಲಗೂರು ಬಳಿ ರಾತ್ರಿ ಭೀಕರ ಅಪಘಾತ ಸಂಭವಿಸಿದೆ. ಟ್ರ್ಯಾಕ್ಟರ್ ಖಾಸಗಿ ಸ್ಕೂಲ್ ಬಸ್ ಡಿಕ್ಕೆ ಹೊಡೆದು ಕವಟಗಿ ಗ್ರಾಮದ 4 ಮಕ್ಕಳನ್ನು ಸಾವನ್ನಪ್ಪಿದ್ದಾರೆ. 22 ಜನ ಗಾಯಗೊಂಡಿದ್ದಾರೆ. ಶಾಲಾ ವಾರ್ಷಿಕೋತ್ಸವ ಮುಗಿಸಿ ಬರುವಾಗ ಆಯ್ತಂತೆ. ಅಯ್ಯೋ ಪಾಪ ಅಲ್ಲ, ಮಕ್ಕಳೇನು ಖುಷಿಯಾಗಿ ಬರ್ತಿದ್ವೋ ಏನೋ. ಛೇ ಪಾಪ. ಎಸ್. ಬೆಳ್ತಂಗಡಿಯ ಕುಕ್ಕೇಡಿ ಬಳಿ ಪಟಾಕಿ ಗೋದಾಂನಲ್ಲಿ ಸ್ಫೋಟ ಉಂಟಾಗಿದ್ದು 3 ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ಸ್ಫೋಟದ ತೀವ್ರತೆಗೆ ಮೃತದೇಹಗಳು ಛಿದ್ರವಾಗಿವೆ. 100 ಮೀಟರ್ ವ್ಯಾಪ್ತಿಯಲ್ಲಿ ಗುರುತು ಸಿಗದ ರೀತಿಯಲ್ಲಿ ಪತ್ತೆಯಾಗಿವೆ. ಗೋಡೌನ್ ಸಂಪೂರ್ಣ ನೆಲಸಮವಾಗಿದೆ. ಗೋಡೌನ್ ಇದ್ದ ಜಾಗದಲ್ಲಿ ದೊಡ್ಡ ಹೊಂಡ ಏರ್ಪಟ್ಟಿದೆ. ಪಕ್ಕದ ಕಾಂಪೌಂಡ್ ಕೂಡ ಕುಸಿದು ಬಿದ್ದಿದೆ. ಅಕ್ಕಪಕ್ಕದ ಹಲವು ಮನೆಗಳು ಹಾನಿಯಾಗಿದೆ. ಜನ ಮನೆಯಿಂದ ಹೊರಗೆ ಬಂದು ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. 10 ಅಡಿಕೆ ಮರಗಳು ನೆಲಸಮವಾಗಿವೆ. FSL ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಬಂದು ತಪಾಸಣೆ ನಡೆಸಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅಂತ ಸ್ಥಳೀಯರ ಆಗ್ರಹ. ಪಟಾಕಿ ಗೋದಾಮಿನ ಮಾಲೀಕ ಬಶೀರ್ರನ್ನ ಈಗ ಪೊಲೀಸರು ಬಂಧನಕ್ಕೆ. ಸೂಕ್ತ ತನಿಖೆ ಅಂತ ಈಗ ನೀವು ಒಂದು ಗೋದಾಮ್ ಮಾಡಿದ್ ಗೊತ್ತಿರಲಿಲ್ವಾ ಸ್ಥಳೀಯರಿಗೆ? ಗೊತ್ತಿದ್ದಾಗಲೇ ಅದನ್ನ ತೆಗಿಸ್ಬೇಕು ತಾನೆ. ಈಗ ತನಿಖೆ ಮಾಡಬೇಕು ಅಂದ್ರೆ ಏನರ್ಥ? ಏನಾದ್ರೂ ಆದ್ರೇನೆ ಅಲ್ವಾ ಎಚ್ಚೆತ್ತ. ಸರಿ. ಗಣರಾಜ್ಯೋತ್ಸವ ಸಮಾರೋಪ ಪ್ರಯುಕ್ತ ದೆಹಲಿಯ ವಿಜಯ ಪಥದಲ್ಲಿ ಇವತ್ತು ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮ ನಡೀತು. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಕ್ಷಣಾ ಮಂತ್ರಿ ಎಲ್ಲ ಭಾಗವಹಿಸಿದ್ರು. ಸೇನೆಯ ಕವಾಯತುಗಳು, ಅದು ಬೇಸಿಕಲಿ ಮ್ಯೂಸಿಕ್ ಎಕ್ಸ್ಟ್ರಾವ್ಯಾನ್ಸಾ, ಅದೊಂಥರ ಭಾಳ ಅದ್ಭುತವಾಗಿ ಮಾಡ್ತಾರೆ. ತರಾವರಿ ಬ್ಯಾಂಡ್ಗಳು, ತರಾವರಿ ಟ್ಯೂನ್ಗಳನ್ನೆಲ್ಲ ನುಡಿಸ್ತಾರಲ್ಲಿ. ಸೇನಾ ಬ್ಯಾಂಡ್ ಸಂಗೀತದ ಹೊಳೆನೇ ಹರಿಯುತ್ತೆ. ಇಷ್ಟ ಇರೋರಿಗೆ ರಾಷ್ಟ್ರಪತಿಗಳು ಅದೇ ಮೊನ್ನೆ ಬಂದಂಗೆ ಸಾರೋಟ್ನಲ್ಲಿ ಬಂದರು.